ಸ್ಯಾಂಡಲ್ವುಡ್ ನಲ್ಲಿ ಹೀರೋಗಳಿಗೆ ಎಷ್ಟು ಖದರ್ ಅನ್ನುವಂಥದ್ದಿತ್ತು, ಅದೇ ರೀತಿನಲ್ಲಿ ವಿಲನ್ ಗಳಿಗೂ ಸಹ ಅದೇ ಗಮ್ಮತ್ತು, ಅಭಿಮಾನಿಗಳ ಫ್ಯಾನ್ ಫಾಲೋವರ್ಸ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇರುವಂತದ್ದು. ಆ ಟ್ರೆಂಡ್ ಕೂಡ ಈಗ್ಲೂ ಚಾಲ್ತಿಯಲ್ಲಿರುವಂತದ್ದು. ಸದ್ಯ ಈ ಲಿಸ್ಟ್ ಗೆ ನಮ್ಮ ಕನ್ನಡ ಚಿತ್ರರಂಗದ ನಟ ಶರತ್ ಲೋಹಿತಾಶ್ವ ಅವರು ಕೂಡ ಸೇರ್ತಾರೆ. ಯಾಕಂತ ಹೇಳಿದ್ರೆ ಅವ್ರು ಮಾಡುವಂತಹ ಸಿನಿಮಾಗಳು ಇರಬಹುದು, ಅದರ ಇಂಪ್ಯಾಕ್ಟ್ ಇರಬಹುದು, ಇಂದಿಗೂ ಅಭಿಮಾನಿಗಳು ಅವರ ಡೈಲಾಗ್ಸ್, ಅವರ ಹಾವ ಭಾವ ಎಲ್ಲವನ್ನು ಕಾಪಿ ಮಾಡ್ತಿರ್ತಾರೆ. ಸದ್ಯಕ್ಕೆ ಶರತ್ ಲೋಹಿತಾಶ್ವ ಅವರೇ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಕ್ಲಾಸ್ ಆಫ್ ಮೈಸೂರು ಸಿನಿಮಾದ ಮುಹೂರ್ತ ಇವತ್ತು ಚಾಲನೆ ಸಿಕ್ಕಿರುವಂತದ್ದು. ಸರ್, ಪ್ರತಿ ಬಾರಿ ನಿಮ್ಮನ್ನ ಭೇಟಿಯಾದಾಗ್ಲೂ ಅಥವಾ ನೀವು ಸಿನಿಮಾ ಬರ್ತಾ ಇದೆ, ಈ ರೀತಿ ಕಾಣಿಸ್ಕೊಳ್ತಾ ಇದ್ದೀರಾ, ವಿಭಿನ್ನ ಪಾತ್ರಗಳನ್ನ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂದಾಗ ಏನೋ ವಿಭಿನ್ನತೆ ಅನ್ನುವಂಥದ್ದು ನಮಗ್ ಕಾಣಿಸುತ್ತೆ. ನೀವ್ ಯಾವ ರೀತಿ ಕಥೆಯನ್ನ ಚೂಸ್ ಮಾಡ್ತೀರಾ, ಹೇಗೆ? ಯಾವುದೇ ಒಬ್ಬ ಆರ್ಟಿಸ್ಟ್ಗೆ, ಆಕ್ಟರ್ಗೆ ಅವನು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೋಬೇಕು, ಬೇರೆ ಬೇರೆ ಪಾತ್ರದ ಮುಖಾಂತರ ಜನರನ್ನ ರಂಜಿಸ್ಬೇಕು, ಇನ್ನೂ ಅವ್ರಿಗೆ ಹತ್ರ ಆಗ್ಬೇಕು, ಅವರ ಮನ್ನಣೆ, ಅವರ ಪ್ರೀತಿ ಗಳಿಸ್ಕೋಬೇಕು ಅನ್ನೋದು ತುಂಬಾ ಇರುತ್ತೆ. ಅದೇ ರೀತಿನಲ್ಲಿ ನಾನು ಕೂಡ ಬಂದವನು. ನಾನು ಇಲ್ಲಿವರೆಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನಗೆ ಅರಸಿ ಬಂದದ್ದು ಹೆಚ್ಚು. ಆಮೇಲೆ ಆ ಕನ್ವಿಕ್ಷನ್ ನಮ್ಮ ಡೈರೆಕ್ಟರ್ಗಳಿಗೆ, ರೈಟರ್ಸ್ಗೆ, ನಮ್ಮ ನಿರ್ಮಾಪಕರಿಗೆ ಇದೆ. ಸೊ ಹಾಗಾಗಿ ಕ್ಲಾಸ್ ಆಫ್ ಮೈಸೂರಲ್ಲೂ ಕೂಡ ನಮ್ಮ ಗೌತಮ್ ಬಸವರಾಜು ಸರ್ ಏನಿದ್ದಾರೆ, ಈ ಚಿತ್ರದ ನಿರ್ದೇಶಕರು, ಇಲ್ಲಿ ಕೂಡ ನಾನು ಇದುವರೆಗೆ ಮಾಡದೇ ಇರುವಂತಹ ಒಂದು ಒಳ್ಳೆಯ ಪಾತ್ರವನ್ನ ನನಗೆ ಕೊಟ್ಟಿದ್ದಾರೆ. ಈಗ ಇದೊಂದು ಚಾಲೆಂಜ್ ಈಗ ನನಗೆ. ಸೊ ಇದರಲ್ಲಿ ವಿಲನ್ ಅಂತ ಹೇಳಿಕ್ ಬರಲ್ಲ, ಇದು ಬಹಳ ಕಂಟೆಂಟ್ ಬೇಸ್ಡ್ ಸಿನಿಮಾ. ದಿಗ್ಗಜ ಕಲಾವಿದರುಗಳು ಇದರಲ್ಲಿ ಇದ್ದಾರೆ. ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಆರ್ ರಾಷ್ಟ್ರ ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದರುಗಳು ಇದರಲ್ಲಿದ್ದಾರೆ. ದತ್ತಣ್ಣವರಿದ್ದಾರೆ, ತಾರಮ್ಮ ಇದ್ದಾರೆ, ರಂಗಣ್ಣ ರಘು ಅವರು, ನಾನು, ನಾಣಿ ಸರ್, ಬಿರಾದರ್ ಅವರು. ಸೊ ಒಂದಷ್ಟು ಜನಕ್ಕೆ ಇಷ್ಟವಾಗುವಂತಹ, ಆಗಲೇ ಜನಮನ್ನಣೆ ಪಡೆದಿರುವಂತಹ ದಿಗ್ಗಜ ಕಲಾವಿದರ ಸಮಾಗಮ ಎಲ್ರು ಇದೀವಿ. ನಾವೆಲ್ಲ ಒಂಥರ ಹಳೆ ಗೆಳೆಯರು, ಎಲ್ರು ಒಟ್ಟೊಟ್ಟಿಗೆ ಕೆಲಸ ಮಾಡಿದೀವಿ. ಸೊ ಈ ಚಿತ್ರದ ಮುಖಾಂತರ ನಾವೆಲ್ಲರೂ ಮತ್ತೆ ಸೇರ್ತಾ ಇರೋದು ನಮಗೆ ಖುಷಿ ಕೊಡ್ತಾ ಇರುವಂತಹ ವಿಚಾರ. ಎದುರು ನೋಡ್ತಾ ಇದೀವಿ, ಫೆಬ್ರವರಿ 2ರಿಂದ ಈ ಚಿತ್ರದ ಚಿತ್ರೀಕರಣ ಶುರುವಾಗುತ್ತೆ. ಸೊ ವಿ ಆರ್ ಆಲ್ ವೈಟಿಂಗ್ ಫಾರ್ ದೋಸ್ ಡೇಸ್ ಟು ಕಮ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆ ದಿವಸಗಳು ಬರಲಿ, ನಾವೆಲ್ಲ ಸೇರ್ಕೊಂಡು ದೃಶ್ಯಗಳನ್ನ ಕಟ್ಟಿಕೊಡೋಣ. ನಮ್ಮ ನಿರ್ದೇಶಕರು ಏನು ಕನ್ಸು ಕಂಡಿದ್ದಾರೆ ಆ ದೃಶ್ಯಗಳನ್ನ ಬಹಳ ಅಚ್ಚುಕಟ್ಟಾಗಿ, ರಸವತ್ತಾಗಿ, ಜನರ ಪ್ರೀತಿ ಗಳಿಸೋ ರೀತಿನಲ್ಲಿ ಮೂಡ್ ಬಡಿಸೋ ಅಂತ ಒಂದು ಕಡೆಗೆ ನಾವೆಲ್ಲರೂ ತುಡಿತದಲ್ಲಿದ್ದೀವಿ. ನೋಡೋಣ. ಪ್ರತಿ ಕಲಾವಿದರಿಗೂ ಅವ್ರದ್ದೇ ಆದಂತಹ ಒಂದು ಪ್ಯಾಟರ್ನ್ ಇರುತ್ತೆ ಸಿನಿಮಾ ಆಯ್ಕೆ ಮಾಡೋ ಸಂದರ್ಭದಲ್ಲಿ. ನಿಮಗೆ ಇಷ್ಟು ವರ್ಷದ ಜರ್ನಿನಲ್ಲಿ, ಆ ಅನುಭವದಲ್ಲಿ ನಿಮ್ದೊಂದು ಕಂಡೀಷನ್, ಈ ರೀತಿ ಒಂದು ಪ್ಯಾಟರ್ನ್ ಇದೆ ಅನ್ನೋದಾದ್ರೆ ಯಾವುದು? ನಾನು ಆತರ ಏನು ಕಂಡೀಷನ್ಸ್ ಏನು ಹಾಕ್ಲಿಲ್ಲ. ಯಾಕಂದ್ರೆ ಬೆಳೆಯೋ ಹಂತದಲ್ಲಿ ನಮ್ಗೆ ಆಯ್ಕೆಗಳಿರಲ್ಲ. ನಮ್ಗೆ ಬಂದದ್ದನ್ನೇ ನಾವು ಕಣ್ಗೊತ್ಕೊಂಡು ಸ್ವೀಕಾರ ಮಾಡಬೇಕು, ಕೆಲಸ ಮಾಡ್ತಾ ಹೋಗ್ಬೇಕು. ಸೊ ಇಷ್ಟು ವರ್ಷ, ಈಗಾಗಲೇ 30+ ವರ್ಷಗಳು ಈ ಇಂಡಸ್ಟ್ರಿನಲ್ಲಿ ನಾವಾಗಲೇ ಕಳೆದಿರೋದ್ರಿಂದ ಈಗ ಬರ್ತಾ ಇರೋ ಕೆಲವು ಪಾತ್ರಗಳು ನಾನೇನು ಅದನ್ನ ಬೇಕು ಬೇಡ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಬರ್ತಾ ಇರೋ ಪಾತ್ರಗಳೆಲ್ಲವೂ ಕೂಡ ಬಹಳ ಮೀನಿಂಗ್ಫುಲ್ ಆದಂತ ಬಹಳ ಒಳ್ಳೆ ಪಾತ್ರಗಳೇ ನನ್ನ ಪಾಲಕ್ ಬರ್ತಾ ಇದೆ. ಸೊ ಹಾಗಾಗಿ ರಂಗಭೂಮಿ ಹಿನ್ನೆಲೆ ಇರೋದ್ರಿಂದ, ಜೊತೆಗೆ ಸಾಹಿತ್ಯದ ಹಿನ್ನೆಲೆ ಇರೋದ್ರಿಂದ ನನಗೆ ಪಾತ್ರಗಳು ಹೀಗಿರ್ಬೇಕು ಅನ್ನೋದೊಂದು ಐಡಿಯಾ ಇದೆ. ಬಟ್ ಅದೇ ರೀತಿನಲ್ಲಿ ಪಾತ್ರಗಳು ಬರ್ತಾ ಇದಾವೆ. ಆದ್ರಿಂದ ಸೊ ನಾನೇನ್ ಆಸೆ ಪಡ್ತೀನೋ ಆ ತರದ ಪಾತ್ರಗಳು ಬರ್ತಿರೋದ್ರಿಂದ ಆಯ್ಕೆ ಮಾಡುವಂತದ್ದು ಏನಿಲ್ಲ. ಇಲ್ಲಿ ನನ್ನ ಮನಸ್ಸಿಗೆ ಖುಷಿ ಕೊಡುವಂತ ಬರವಣಿಗೆ ಇರುವಂತ ಆ ತರ ಕಟ್ಟಿರುವಂತ ಪಾತ್ರಗಳು ಬರ್ತಾ ಇದೆ ಈಗ. 30+ ಜರ್ನಿ ಅಂತ ಹೇಳಿದ್ರೆ ಆಯ್ಕೆ ಅಂದ್ರೆ ಕೆಲವಾರು ಒಂದಷ್ಟು ಪಾತ್ರಗಳು ಮಾಡ್ಬಿಟ್ಟಿದೀವಲ್ಲ, ಅದೇ ತರದ ಪಾತ್ರಗಳು ಬಂದಾಗ ಅದು ಬೇಡ, ಸ್ವಲ್ಪ ಮೀನಿಂಗ್ಫುಲ್ ಆಗಿರುವಂತಹ ಅರ್ಥಪೂರ್ಣ ಪಾತ್ರಗಳನ್ನ ಮಾಡಬೇಕು ಅನ್ನೋ ಒತ್ತಾಸೆ ಇರೋದ್ರಿಂದ ಸೊ ನಾನು ಆ ಕಡೆಗೆ ಹೆಚ್ಚು ಗಮನ ಕೊಡ್ತಿದ್ದೀನಿ. ನಿಮ್ಮ ಡ್ರೀಮ್ ಪಾತ್ರ ಇನ್ನೂ ಫುಲ್ಫಿಲ್ ಆಗಿಲ್ಲ ಅನ್ನುವಂಥದ್ದು ಏನಾದ್ರು ಇದೆಯಾ ಸರ್ ನಿಮಗೆ? ಡ್ರೀಮ್ ಪಾತ್ರ ಅಂತ ಏನಿಲ್ಲ ನನಗೆ. ಡ್ರೀಮ್ ಪಾತ್ರಗಳನ್ನ ತಂದು ಕೊಡ್ಲಿ, ಆಗ ಅವರ ಡ್ರೀಮ್ ಅನ್ನ ನಾನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡೋ ಹಾಗಾಗ್ಲಿ ಅಂತ ಆಸೆ ಪಡ್ತೀನಿ. ಈ 30+ ಜರ್ನಿ ಇರ್ಬೋದು ಸರ್, ಇಷ್ಟು ವರ್ಷಗಳ ಒಂದು ಜರ್ನಿಯಲ್ಲಿ ನಿಮಗೆ ಈಗ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕಲಾವಿದರಿಗೆ ಯಾವತ್ತಿಗೂ ಇರೋದಿಲ್ಲ. ಯಾಕಂದ್ರೆ ಸಿನಿಮಾ ತೆರೆ ಮೇಲೆ ಬಂದಾದ್ಮೇಲೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅನ್ಸುತ್ತೆ. ಬಟ್ ಶರತ್ ಸರ್ಗೆ ಆ ರೀತಿ ಅನ್ಸುತ್ತಾ?
ಇಲ್ಲ, ಹಸುವು ಕಲಾವಿದನಿಗೆ ಇಂಗ್ಲೇಬಾರದು. ಅದು ಸದಾ ಅವನಿಗೆ ಒಂದು ರೀತಿಯ ಒದ್ದಾಟ ಇರಬೇಕು. ಅವನಿಗೆ ಹಸುವು ಜಾಸ್ತಿ ಇರಬೇಕು. ಹಸುವು ಶಮನ ಆಗೋಯ್ತು ಅಂತಂದ್ರೆ ಅವನು ನಿಂತ ಅಂತ, ಕಲಾವಿದನಾಗಿ ಅವನ ಕೆರಿಯರ್ ಮುಗೀತು ಅಂತ. ಸೊ ಹಾಗಾಗಿ ನಮಗೆ ಯಾವುದೇ ಪಾತ್ರ ಮಾಡಿದ್ರು ಕೊಟ್ಟಿದೆ, ಖುಷಿ ಕೊಟ್ಟಿರುವಂತಹ ಸಾಕಷ್ಟು ಪಾತ್ರಗಳು ಇದೆ, ಹೆಸರು ತಂದು ಕೊಟ್ಟಂತ ಪಾತ್ರಗಳು ಇದಾವೆ. ಆದ್ರೆ ಇನ್ನೂ ಏನೋ ಬೇಕು, ಇನ್ನೂ ಏನೋ ಬೇರೆ ತರದ ಪಾತ್ರ ಬೇಕು. ನಮ್ಮಲ್ಲಿರುವ ಕಲಾವಿದ ಅವನ ಸ್ವಲ್ಪ ಅತೃಪ್ತ. ಸೊ ಹಾಗಾಗಿ ಬಿಟ್ಸ್ ಅಂಡ್ ಪೀಸಸ್ ಅಲ್ಲೇ ಸಿಗ್ತಾ ಇದೆ. ಸಂಪೂರ್ಣ ಅಲ್ಲಿದ್ರು ನೋಡೋಣ, ಇನ್ನು ಹೆಚ್ಚು ನಮ್ಮ ಕರಿಯರ್ ಕೊನೆ ಉಸಿರಿರೋವರೆಗೂ ಅಭಿನಯಿಸಬೇಕು ಅನ್ನೋದು ನಮ್ಮ ಆಸೆ. ಅಲ್ಲಿವರೆಗೆ ಎಂತೆಂತ ಪಾತ್ರಗಳು ನಮ್ಮ ಪಾಲಾಗುತ್ತೋ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ಈಗ ಈಗ ಕ್ಲಾಸ್ ಆಫ್ ಮೈಸೂರು ಇವತ್ತು ಮುಹೂರ್ತ ಆಗಿದೆ. ಪಿಕಾಬೋ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ. ವೇಷಗಳು ಅಂತ ಒಂದು ಸಿನಿಮಾ, ಆಮೇಲೆ ಇನ್ನೊಂದ್ 2-3 ಶುರು ಆಗೋದ್ರಲ್ಲಿದೆ. ಅದಿನ್ನ ಟೈಟ್ಲ್ಗಳು ಇಟ್ಟಿಲ್ಲ. ಒಂದು ತಮಿಳು, 2-3 ತೆಲುಗು ಚಿತ್ರಗಳು. ಸೊ ಈ ರೀತಿನಲ್ಲಿ ನಡೀತಾ ಇದೆ. ಅಮೂಲ್ಯ ಅವರ ಸಿನಿಮಾ. ಅದೇ ಸರ್, ಮದ್ವೆ ಆಗಿ ಮಗು ಆದ್ಮೇಲೆ ತುಂಬಾ ವರ್ಷಗಳ ಗ್ಯಾಪ್ ಆದ್ಮೇಲೆ ಮತ್ತೆ ಇಂಡಸ್ಟ್ರಿಗೆ ಅವರು ಕಮ್ ಬ್ಯಾಕ್ ಮಾಡ್ತಿರೋಂಥದ್ದು. ಚೆನ್ನಾಗಿದೆ. ಅದು ಕೂಡ ತುಂಬಾ ಚೆನ್ನಾಗಿ ಕಥೆಯನ್ನ ಮಾಡ್ಕೊಂಡಿದ್ದಾರೆ ನಮ್ಮ ನಿರ್ದೇಶಕರು. ಬಹಳ ಕ್ಯೂಟ್ ಆದಂತಹ ಪಾತ್ರ ಅವ್ರದ್ದು. ಆ ಕ್ಯೂಟ್ ಪಾತ್ರದ ಜೊತೆಯಲ್ಲಿ ಕಾಂಬಿನೇಷನ್ ಆಗಿ ನನ್ನ ಪಾತ್ರನೂ ಇದೆ. ಸೊ ಅದು ಕೂಡ ಬಹಳ ವಿಭಿನ್ನವಾದಂತಹ ಒಂದು ಪಾತ್ರ. ನೋಡೋಣ, ಕಮ್ ಬ್ಯಾಕ್ ಅವರ ಕಮ್ ಬ್ಯಾಕ್ ಒಳ್ಳೆ ಚಿತ್ರದ ಮುಖಾಂತರನೇ ಆಗ್ತಾ ಇದೆ. ಸೊ ಐ ವಿಶ್ ಅವರ್ ಆಲ್ ದ ಬೆಸ್ಟ್. ಸರ್, ಆ ಪಾತ್ರದಲ್ಲಿ ನಿಮ್ಮ ಪಾತ್ರ ರಿವೀಲ್ ಮಾಡಲ್ಲ ಅಂತ, ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಎಲ್ಲ ರಿವೀಲ್ ಮಾಡ್ಬಿಟ್ರೆ ಕತೆ ಬಹಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಬೇಡ, ಬಹಳ ಸೂಕ್ಷ್ಮದ ಒಂದು ಎಳೆ ಅದು. ಸೊ ಹಾಗಾಗಿ ರಿವೀಲ್ ಮಾಡಿದ್ರೆ, ಪಾತ್ರದ ವಿಚಾರ ಹೇಳ್ಬಿಟ್ರೆ ನಿಮಗೆ ಇಡೀ ಕತೆ ಏನೋ ಒಂದು ಅಂದಾಜು ಮಾಡ್ಬೋದು. ಇನ್ನು ಸರ್, ಸಾಕಷ್ಟು ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದ್ರಿಂದ ನಾಳೆ ಅಷ್ಟೇ ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಯಾಕಂದ್ರೆ ನೀವು ಕೂಡ ದರ್ಶನ್ ಸರ್ ಜೊತೆ ಒಡನಾಟ ತುಂಬಾ ಚೆನ್ನಾಗಿ ಹೊಂದಿದ್ರಿ, ಸಿನಿಮಾ ಕೂಡ ಮಾಡಿದ್ರಿ. ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ನೋಡಿ ಎಷ್ಟೋ ಜನ ಬೈಕೊಂಡಿದ್ದುಂಟು. ಇಲ್ಲ, ವಿಲನ್ ಪಾತ್ರಗಳು ಅಂತಂದ್ರೆ ಹಾಗೇನೆ. ನಾವು ಕೆಟ್ಟವರಾಗಿರ್ಬೇಕು, ಎಷ್ಟು ಕಾಟ ಕೊಡಕ್ ಸಾಧ್ಯನೋ ಅಷ್ಟು ಕಾಟ ಕೊಡಬೇಕು. ಕೊನೆಯಲ್ಲಿ ಹೀರೋ ನಮ್ಮನ್ನ ಸದೆ ಬಡ್ದಾಗ್ಲೇನೆ ನಮ್ಮ ಪ್ರೇಕ್ಷಕರ ಆತ್ಮಕ್ಕೆ ತೃಪ್ತಿ ಸಿಗೋದು. ಸೊ ಹಾಗಾಗಿ ಡೆವಿಲ್ ಚಿತ್ರದಲ್ಲಿ ನಾನು ಪಾತ್ರ ಮಾಡಿಲ್ಲ. ಬಟ್ ನಮ್ಮೆಲ್ಲಾ ಚಿತ್ರಗಳು ಗೆಲ್ಬೇಕು. ಅಂಡ್ ದರ್ಶನ್ ಸರ್ ಅವರ ಚಿತ್ರ ಇದು ಡೆವಿಲ್, ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅಂಡ್ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೇನೆ. ಅಂದ್ರೆ ದರ್ಶನ್ ಅವರು ಹೊರಗಡೆ ಇದ್ದಾಗ ಸಾಕಷ್ಟು ಕಲಾವಿದರಿಗೆ, ಹೊಸಬರಿಗೆ ಮುಖ್ಯವಾಗಿ ಯಾರು ಇಂಡಸ್ಟ್ರಿಗೆ ಬರ್ತಾರೆ ಅವ್ರ ಜೊತೆ ಸಾಥ್ ಕೊಡೋದು, ಟ್ರೈಲರ್, ಟೀಸರ್, ಈವೆಂಟ್ ಇರ್ಬೋದು, ಅದ್ರಲ್ಲಿ ಭಾಗವಹಿಸೋದು ಅಂತದ್ದೆಲ್ಲ ಮಾಡ್ತಿದ್ರು. ಆದ್ರೆ ಈಗ ಅವರು ಸಂಕಷ್ಟದಲ್ಲಿ ಇರುವಂತದ್ದು. ಹೀಗಾಗಿ ನಿರ್ದೇಶಕರು ಇರ್ಬೋದು, ನಿರ್ಮಾಪಕರು, ಅವ್ರ ಜೊತೆ ಆಕ್ಟ್ ಮಾಡಿರುವಂತಹ ಕಲಾವಿದರೆಲ್ಲ ಅವರು ಸಿನಿಮಾಗೆ ಬೆಂಬಲವನ್ನ ಸೂಚಿಸ್ತಿದ್ದಾರೆ. ಸೊ ನೀವ್ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತೀರಾ ಸರ್? ಅಲ್ಲ, ಕೆಲವಾರು ಚಿತ್ರಗಳು ನಾನು ಜೊತೆಲೂ ಆಕ್ಟ್ ಮಾಡಿದ್ದೀನಿ. ನಮ್ಮ ಪ್ರೀತಿ ಎಲ್ಲ ಚಿತ್ರಗಳ ಮೇಲೆ ಇರುತ್ತೆ. ಎಲ್ಲಾ ಚಿತ್ರಗಳು ಗೆಲ್ಲಬೇಕು. ಈ ಸಂದರ್ಭದಲ್ಲಿ ಒಂದು ದೊಡ್ಡ ಚಿತ್ರ ಅದು ಡೆವಿಲ್. ಬಹಳ ಐ ಥಿಂಕ್ ನಮ್ಮ ಸರ್, ಡೈರೆಕ್ಟರ್ ಸರ್ ಪ್ರಕಾಶ್ ಸರ್ ಅವರು, ಅವರ ಹಿಂದಿನ ಚಿತ್ರದಲ್ಲಿ ನಾನು ಆಕ್ಟ್ ಮಾಡಿದ್ದೆ. ಸೊ ಅವ್ರಿಗೆ ನಾನು ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಎಲ್ಲ ಸಂಕಷ್ಟಗಳನ್ನ ದಾಟಿ ಜೈಬೇರಿ ಬಾರಿಸ್ಲಿ, ಒಳ್ಳೇದಾಗ್ಲಿ ಅಂತಾನೆ ಹಾರೈಸ್ತೀನಿ ನಾನು. ಇಲ್ಲ, ಟ್ರೈಲರ್ ನೋಡಿದೆ. ಗೊತ್ತು. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ನಿಮ್ಮ ಫರ್ದರ್ ಕರಿಯರ್ ಇರಬಹುದು. ಆಲ್ಮೋಸ್ಟ್ ನಿಮ್ಮನ್ನ ನೋಡಿ ಕಲಿಯುವಂತ ನಮಗ್ ತುಂಬಾ ಇದೆ, ಬಟ್ ನಿಮ್ಮ ಒಂದು ಪ್ರಾಜೆಕ್ಟ್ಸ್ ಗಳಿಗೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಕನ್ನಡ ಚಿತ್ರರಂಗದ ನಟ ಶರತ್ ಲೋಹಿತ್ ಅಶ್ವ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.